ಎಲ್ರಿಗೂ ನಮಸ್ಕಾರ. ಇಂದದನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಲಗ್ನದಿಂದ 12ನೇ ಮನೆ. ಇವತ್ತು 12ನೇ ಮನೆಯ ಸ್ವಲ್ಪ ರಹಸ್ಯದ ಬಗ್ಗೆ ತಿಳ್ಕೊಳ್ಳೋಣ. 12ನೇ ಮನೆಯಲ್ಲಿ ರಹಸ್ಯ ಏನಿದೆ? ಅದು ದುಸ್ಥಾನದ ಮನೆ. ಹಾಗೆ 12ನೇ ಮನೆ ಅಂತಂದರೆ ಜೈಲು, ಆನಂತರ 12ನೇ ಮನೆ ಲಾಸ್ ಮನೆ, ಮತ್ತು ಖರ್ಚಿನ ಮನೆ, ಹಾಸ್ಪಿಟ್ಲ್ ಮನೆ. ಹಾಗೆಯೇ 12ನೇ ಮನೆ ಇನ್ವೆಸ್ಟ್ಮೆಂಟು, ನಮ್ಮ ಹಣವನ್ನು ಖರ್ಚು ಮಾಡಿಸ್ತಕ್ಕಂಥ ಮನೆ, ಅಥವಾ ಅದೊಂದು ಸಾವಿನ ಮನೆ. ಹೀಗೆ 12ನೇ ಮನೆ ಅಂತಂದರೆ ಈ ರೀತಿಯಾದಂತಹ ಮನೆ ಅಲ್ವಾ? ಇದರಲ್ಲಿ ರಹಸ್ಯ ಏನಿದೆ ಅಂತ ಅನ್ನಿಸ್ಬೋದು. ಆದರೆ ಇದು ಒಂದು ಬಾಹ್ಯ ರೂಪ 12ನೇ ಮನೆಯದು. ಆದರೆ ನಾವು ಸೂಕ್ಷ್ಮವಾಗಿ ಒಳಗಡೆ ಹೋದಾಗ 12ನೇ ಮನೆಯಲ್ಲಿ 12ನೇ ಮನೆ ಒಂದು ಮುಕ್ತಿಯ ಮನೆ. ಅದೇ 11ನೇ ಮನೆ ಏನು? ಬಂಧನದ ಮನೆ. ನಮ್ಮನ್ನು ಬಂಧಿಸುತ್ತೆ. ಯಾಕೆ? ಆ ಆಸೆ, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಅದು ಬೇಕು, ಇದು ಬೇಕು, ಅದು ಇರಬೇಕು, ಇದು ಇರಬೇಕು. ಇದು 11ನೇ ಮನೆ. ಆದರೆ 12ನೇ ಮನೆ ಮುಕ್ತರನ್ನಾಗಿ ಮಾಡ್ತಕ್ಕಂಥ ಮನೆ, ಸ್ವತಂತ್ರರನ್ನಾಗಿ ಮಾಡ್ತಕ್ಕಂತಹ ಮನೆ. ಹಾಗಾಗಿ 12ನೇ ಮನೆ, ಈಗ ಫಾರ್ ಎಕ್ಸಾಂಪಲ್ 2ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿದ್ದಾಗ ನಾವು ಏನನ್ನು ಯೋಚಿಸ್ತೇವೆ? ಈತನಿಗೆ ಹಣದ ಮೂಲ ಫಾರಿನಿಂದ ಬರ್ತಿರಬೇಕು, ಅಥವಾ ಈತ ಯಾವುದಾದ್ರೂ ಟ್ರಾವೆಲಿಂಗಲ್ಲಿ ಕೆಲಸ ಮಾಡ್ತಿರಬೇಕು, ಅದು ಇವರ ಹಣದ ಮೂಲ ಆಗಿದೆ. ಇದು ಒಂದು ಥಿಯರಿ. ಆದರೆ 12ನೇ ಮನೆ ಸಬ್ಕಾನ್ಷಿಯಸ್ ಮೈಂಡನ್ನು ಸೂಚಿಸ್ತಕ್ಕಂಥದ್ದು. 12ನೇ ಮನೆ ಮುಕ್ತಿ ಅಂತಂದರೆ ಎಲ್ಲ ಒಂದು ನಾವು ಜನ್ಮಗಳಿಂದ ಜನ್ಮಕ್ಕೆ ಎಲ್ಲ ಒಂದು ಈ ಚಕ್ರಗಳಿಂದ ಬಿಡುಗಡೆ ಆಗ್ತೀವಿ, ಆ ರೀತಿಯ ಮುಕ್ತಿ ಅಲ್ಲ. ಮುಕ್ತ ಅಂತಂದರೆ ನಮ್ಮನ್ನು ಸ್ವತಂತ್ರರನ್ನಾಗಿ ಮಾಡ್ತಕ್ಕಂಥದ್ದು. ಅದೇ ರೀತಿ 2ನೇ ಮನೆ ಅಧಿಪತಿ 12ನೇ ಮನೆಯಲ್ಲೇನಾದರೂ ಕುಳಿತಿದ್ರೆ ಆಗ ಈ ವ್ಯಕ್ತಿ ಒಂದು ವೇಳೆ ಹಣ ಗಳಿಸುವಿಕೆಯನ್ನು, ಹಣದ ಸಂಪಾದನೆಯನ್ನು ಒಂದು ಆಸೆ ಇಲ್ಲದೆ, ಅಷ್ಟು ಹಾಗೆ ಗಳಿಸ್ಬೇಕು, ನನಗಿಷ್ಟು ಹಣ ಬಂತು, ನಾನು ಅದರಿಂದನೇ ಇದಾಗಿದ್ದು ಅಂದರೆ ಆ ಹಣದ ಅಹಂ ಇಲ್ಲದೆ, ಆ ಹಣದ ಒಂದು ತೋರ್ಪಡಿಕೆ ಇಲ್ಲದೆ ಏನಾದರೂ ವ್ಯಕ್ತಿ ಹಣದ ಸಂಪಾದನೆಯನ್ನು ಮಾಡ್ತಾ ಇದ್ದರೆ ಆ ಹಣ ಡಬಲ್ ಆಗತ್ತೆ. ಅಂದರೆ ಅದು 12ನೇ ಮನೆ ತ್ಯಾಗ ಸೂಚಕವೂ ಹೌದು. ಹಾಗೆಯೇ ಮುಕ್ತ, ನಮ್ಮ ಮನಸ್ಸಿನಲ್ಲಿ ಆಸೆಗಳು, ಇಚ್ಛೆಗಳು ಮತ್ತು ವಿಪರೀತವಾದಂತಹ ಆಲೋಚನೆಗಳು, ಬಯಕೆಗಳು, ಅದರಿಂದ ನಮ್ಮನ್ನು ಮುಕ್ತ ಮಾಡ್ತಕ್ಕಂತಹ ಮನೆ. ಆ ಮುಕ್ತಿಯನ್ನು, ಆ ಸ್ವತಂತ್ರತೆಯನ್ನು, ಆ ತ್ಯಾಗವನ್ನು ಅದು ಬಯಸುತ್ತೆ. ಈಗ ಒಂದು ವೇಳೆ 4ನೇ ಮನೆ ಅಧಿಪತಿ ಏನಾದರೂ 12ನೇ ಮನೆಯಲ್ಲಿದ್ದರೆ, 4ನೇ ಮನೆ ನಮ್ಮ ಮನಸ್ಸನ್ನು ಸೂಚಿಸ್ತಕ್ಕಂಥ ಮನೆ ಕೂಡ ಹೌದು. ವ್ಯಕ್ತಿ ಒಂದು ವೇಳೆ ಈಗ ಯಾರಾದ್ರೂ ನನಗೆ ತುಂಬ ಮನಸ್ಸಿಗೆ ನೋವಾಗ್ತಾ ಇದೆ, ಮನಸ್ಸಿಗೆ ತುಂಬ ಬೇಜಾರಾಗ್ಬಿಟ್ಟಿದೆ, ಏನು ಮಾಡೋದು, ನನ್ನ ಮನಸ್ಸು ನನ್ನ ಕಂಟ್ರೋಲಲ್ಲೇ ಇಲ್ಲ, ಈ ರೀತಿಯಾದಂತಹ ಏನಾದರೂ ಮನಸ್ಸಿಗೆ ಬೇಜಾರು, ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದರೆ, 8ನೇ ಮನೆ ಅತಿಯಾದ ಒಂದು ಮಾನಸಿಕ ದುಃಖಕ್ಕೆ ಅಥವಾ ತೊಂದರೆಗೆ ಸಂಬಂಧಪಟ್ಟಂಥದ್ದಾದರೆ, 4ನೇ ಮನೆಯಲ್ಲಿ ಸ್ವಲ್ಪ ಏನಾದರೂ ವ್ಯಕ್ತಿಗೆ, 4ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿದ್ದಾಗ ಒಂದು ರೀತಿ ಮನಸ್ಸು ನನಗೆ ಯಾಕೋ ಭಾರ ಆಗ್ತಿದೆ ಅಂತಂದಾಗ ವ್ಯಕ್ತಿ ಏನಾದರೂ ತನ್ನ ಒಂದು ಮಾನಸಿಕ ಸ್ಥಿತಿಯನ್ನು ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಯಾವ ಒಂದು ವಿಷಯದಿಂದ ಬಾರಿ ಅದನ್ನು ಹಿಡ್ಕೊಂಡು ಕುಳಿತಿದ್ದಾನೆಯೋ, ನನಗೆ ಅವ್ರು ಹಾಗಂದಿದ್ದಕ್ಕೇ ನನ್ನ ಇವತ್ತಿನ ಸ್ಥಿತಿ ಹೀಗಾಗಿದೆ, ನನಗೆ ಸಂಬಂಧದಿಂದ ಬೇಜಾರಾಗಿದೆ, ಉದ್ಯೋಗದಿಂದ ಬೇಜಾರಾಗಿದೆ, ನನಗೆ ಯಾವುದೋ ವ್ಯಕ್ತಿ ತಲೆಯಲ್ಲಿದ್ದಾನೆ, ಅಥವಾ ಯಾವುದೋ ಘಟನೆ ನನ್ನ ತಲೆಯಲ್ಲಿದೆ, ಯಾವುದೋ ಇಮೋಷನ್ಸ್ ನನ್ನ ತಲೆಯಲ್ಲಿದೆ, ಅದನ್ನು ವ್ಯಕ್ತಿ ಬಿಡೋದಕ್ಕೆ
12ನೇ ಮನೆಗೆ ಸಂಬಂಧಿಸಿದಂತಹ ಸ್ಪಿರಿಚುಯಾಲಿಟಿ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಯೋಗ ಇರ್ಬೋದು, ಈ ಥರದನ್ನು ಆಶ್ರಯಿಸಿ ಮುಂದೆ ಬರೋದಕ್ಕೆ ಪ್ರಯತ್ನ ಪಟ್ಟಲ್ಲಿ ಅವನು ಅತ್ಯದ್ಭುತವಾದಂತಹ ಮನಸ್ಸಿನ ಶಕ್ತಿಯನ್ನು ಪಡ್ಕೊಳ್ಬೋದು. ಒಬ್ಬ ಮಾನಸಿಕವಾದಂತಹ ಸದೃಢ ವ್ಯಕ್ತಿಯಾಗಿ ಹೊರಹೊಮ್ಮಬಹುದು. ಇದು 12ನೇ ಮನೆಯ ಒಂದು ವಿಶೇಷತೆ. ಅದೇ ರೀತಿ ನನಗೆ ಅಷ್ಟು ಆಸ್ತಿ ಬೇಕು, ಇಷ್ಟ ಆಸ್ತಿ ಬೇಕು, 108 ಆಸ್ತಿ ಬೇಕು ಅಂತ ಮಾಡೋದಕ್ಕೆ ಹೋದರೆ ಕೆಲವೊಂದು ಸರಿ ಏನಾಗುತ್ತೆ, ಸ್ಕ್ಯಾಮ್ ಆಗುತ್ತೆ, ಅಥವಾ ಎಲ್ಲೋ ಒಂದು ಕಡೆ ಸಿಕ್ಕಾಕೊಳ್ಬೇಕಾಗತ್ತೆ, ಅಥವಾ ಲೀಗಲ್ ಇಶ್ಯೂಸ್ ಆಗುತ್ತೆ. ಆದರೆ ಒಂದು ವೇಳೆ ಅದನ್ನು ಬಿಟ್ಟು ಒಂದು ಮಾನಸಿಕವಾದಂತಹ ನಾನು ನನ್ನ ಕುಟುಂಬಕ್ಕೋಸ್ಕರ ಮಾಡಬೇಕು, ಒಂದು ಸಹಜವಾದ ಮನಸ್ಥಿತಿಯಿಂದ ಏನಾದರೂ ಅವನು ಒಂದು ಪ್ರಾಪರ್ಟಿಯನ್ನು ಮಾಡಿದ್ರೆ ಅದು ಮುಂದೆ ಒಂದು ಒಳ್ಳೆಯ ರೀತಿಯಲ್ಲಿ ಆ ಮನೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೆ. ಯಾಕೆಂದರೆ 4ನೇ ಮನೆ ಪ್ರಾಪರ್ಟಿ, ಲಕ್ಸುರಿ, ಕಂಫರ್ಟ್ಸು ಹೌದು. ಅಂದರೆ 12ನೇ ಮನೆಯಲ್ಲಿದ್ದಾಗ ಅದು ಏನನ್ನು ಹೇಳುತ್ತೆ, ನಮ್ಮಿಂದ ತ್ಯಾಗ, ನಮ್ಮಿಂದ ಅದನ್ನು ಮುಕ್ತರಾಗ್ತಕ್ಕಂಥದ್ದು, ಈ ರೀತಿಯದ್ದನ್ನು ನಮ್ಮಿಂದ ಅದು ಬಯಸುತ್ತೆ. ಅಥವಾ ನಮ್ಮಿಂದ ಒಂದು ಇನ್ವೆಸ್ಟ್ ಮಾಡೋದನ್ನು, ನಮ್ಮಿಂದ ಕೊಡೋದನ್ನು ಬಯಸುತ್ತೆ. 12ನೇ ಮನೆ ಏನು, ದಾನದ ಮನೆಯೂ ಹೌದು. ಇನ್ನು ಒಂದು ಎಕ್ಸಾಂಪಲ್ನ ತೆಗೆದುಕೊಂಡು ಈಗ 5ನೇ ಮನೆ ಅಂದ್ಕೊಳ್ಳೋಣ. 5ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿ ಏನಾದರೂ ಇದ್ದರೆ, 5ನೇ ಮನೆ ಯಾತಕ್ಕೆ ಸಂಬಂಧಪಟ್ಟಿದ್ದು, ಒಂದು ಬುದ್ಧಿ, ವ್ಯಕ್ತಿಯ ಒಂದು ತಿಳುವಳಿಕೆ, ಬುದ್ಧಿ. ಆ ಬುದ್ಧಿ ಏನಿದೆ, ಬುದ್ಧಿ 12ನೇ ಮನೆ. 12ನೇ ಮನೆಗೆ ಒಂದು ವೇಳೆ 5ನೇ ಮನೆ ಅಧಿಪತಿ ಹೋದಾಗ ವ್ಯಕ್ತಿ ಇನ್ನಷ್ಟು ಜ್ಞಾನವನ್ನು ಸಂಪಾದನೆ ಮಾಡ್ಬೋದು. ಯಾಕೆ ಅಂತಂದರೆ 12ನೇ ಮನೆ ಸಹಿತ ಆಳವಾದಂಥ ಒಂದು ತಿಳುವಳಿಕೆಯನ್ನು, ಆಳವಾದಂತಹ ಜ್ಞಾನ, ಒಂದು ರಿಸರ್ಚನ್ನು ಅಥವಾ ಡೆಪ್ತಲ್ಲಿ ಹೋಗ್ತಕ್ಕಂಥದ್ದನ್ನು ಸೂಚಿಸುತ್ತೆ. ಒಂದು ವೇಳೆ ಆತ ಬೇರೆ ಎಲ್ಲ ಆಸಕ್ತಿಯನ್ನು ಬಿಟ್ಟು, ಅಥವಾ ತಾನು ಮಹಾಜ್ಞಾನಿ, ನನಗೆ ತಿಳುವಳಿಕೆ ಇದೆ, ಬೇರೆ ಎಲ್ಲರೂ ಹೇಳೋದಕ್ಕೆ ಏನೂ ಅರ್ಥ ಇಲ್ಲ, ನಾನು ಹೇಳಿದ್ದೇ ಕರೆಕ್ಟಾಗಿದೆ, ನನಗಷ್ಟೇ ನಾಲೆಜ್ ಇದೆ, ಈ ಥರದ ಒಂದು ವೇಳೆ ಅಹಮನ್ನು ತ್ಯಾಗ ಮಾಡಿ, ಒಂದು ವೇಳೆ ಜ್ಞಾನದ ನಿಜವಾದ ಯೋಚನೆಯನ್ನು ಮುನ್ನಡೆದಲ್ಲಿ ಅವನಿಗೆ ಅತ್ಯದ್ಭುತವಾದಂತಹ ಜ್ಞಾನ ಪ್ರಾಪ್ತಿಯಾಗತ್ತೆ. ಯಾಕೆ ಅಂತಂದರೆ 12ನೇ ಮನೆ ಸಬ್ಕಾನ್ಷಿಯಸ್, ನಮ್ಮ ಒಂದು ಡೀಪ್, ಎಷ್ಟೋ ಒಂದು ಜನ್ಮದಿಂದ ನಮಗೆ ಬಂದಿರತಕ್ಕಂತಹ ನಾಲೆಜ್ ಇರ್ಬೋದು, ತಿಳುವಳಿಕೆ ಇರ್ಬೋದು, ಅದೆಲ್ಲವನ್ನು ಸಂಗ್ರಹಿಸಿ ಇಟ್ಕೊಂಡಿದೆ. ಯಾಕೆ ಅಂದರೆ 12ನೇ ಮನೆ ಗುಪ್ತ, ಹೊರಗಡೆ ನಾವು ತೋರಿಸ್ಕೊಳ್ತಾ ಇಲ್ಲ, ನಮ್ಮ ಟ್ಯಾಲೆಂಟ್ ಗೊತ್ತಾಗ್ತಾ ಇಲ್ಲ, ನಮ್ಮ ಟ್ಯಾಲೆಂಟ್ ಹೊರಗೆ ಬರ್ತಾ ಇಲ್ಲ. ಆದರೆ 5ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿದ್ದಾಗ ಕೆಲವೊಂದು ಸರಿ ಏನಾಗುತ್ತೆ ಅಂತಂದರೆ, ವ್ಯಕ್ತಿ ಎಲ್ಲ ಒಂದು ರೀತಿ ಅಹಂಕಾರ ಬಿಟ್ಟು ನಿಷ್ಕಲ್ಮಶ ಮನಸ್ಸಿನಿಂದ ಮುನ್ನಡೆದಾಗ ಆ 12ನೇ ಮನೆ ಆ ವ್ಯಕ್ತಿಯ ಅದ್ಭುತ ಟ್ಯಾಲೆಂಟನ್ನು ಹೊರಗಡೆ ಹಾಕ್ಬೋದು. ಕೆಲವೊಂದು ಸಾರಿ 12ನೇ ಮನೆ ಅಧಿಪತಿಯ ದಶೆ ನಡೆದಾಗ, ಅಥವಾ 12ನೇ ಮನೆಯಲ್ಲಿ ಇರುವಂತಹ ಗ್ರಹಗಳ ದಶೆ ನಡೆದಾಗ, ಕೆಲವೊಂದು ಸಾರಿ ಏನಾಗುತ್ತೆ, ನನಗೆ 12ನೇ ಮನೆಯಲ್ಲಿ ಗ್ರಹಗಳಿವೆ, ಆ ಗ್ರಹಗಳಿದೆ, ಈ ಗ್ರಹಗಳಿದೆ, ಅದಕ್ಕೆ ತುಂಬ ತೊಂದರೆಗಳು ಎದುರಾಗ್ತಿದೆ. ಅದು ಏನನ್ನು ಬಯಸ್ತಾ ಇದೆ ಅನ್ನುವಂಥದ್ದು ಮುಖ್ಯ. ಈಗ 12ನೇ ಮನೆ ಒಂದು ವೇಳೆ ಶುಕ್ರ ಕುಳಿತಿದೆ ಅಂತ ಇಟ್ಕೊಳ್ಳೋಣ. ಅದರ ಅರ್ಥ ಏನು? ಶುಕ್ರ ಲಕ್ಸುರಿ, ಕಂಫರ್ಟ್ಸು, ಬಟ್ಟೆ, ಇವುಗಳನ್ನು ಖರ್ಚು ಮಾಡ್ತಕ್ಕಂಥದ್ದು. ಸ್ವಯಂ ಖರ್ಚನ್ನು ಮಾಡೋದ್ರ ಜೊತೆಗೆ ಬೇರೆಯವರಿಗೆ ದಾನ ಕೊಡ್ತಕ್ಕಂಥದ್ದನ್ನು ಅದು ಸೂಚಿಸುತ್ತೆ. ಅಥವಾ ನನಗೆ ಅಷ್ಟು ಬಟ್ಟೆ ಬೇಕು, ಇಷ್ಟು ಬಟ್ಟೆ ಬೇಕು, ಅಥವಾ ಆ ಒಂದು ಕ್ವಾಲಿಟಿ, ಒಂದು ವೇಳೆ ನನ್ನ ಕೈಯಲ್ಲಿ ಅದನ್ನು ಪರ್ಚೇಸ್ ಮಾಡೋದಕ್ಕಾಗತ್ತೆ, ಅದು ಓಕೆ. ಆದರೆ ನಾನು ತುಂಬ ಸಾಲ ಮಾಡಿ ನನಗದು ಇಷ್ಟ, ಅದಕ್ಕೆ ನಾನು ಕೊಂಡ್ಕೊಳ್ತೇನೆ ಅಂತಂದಾಗ 12ನೇ ಮನೆ ಒಪ್ಪಲ್ಲ. ಯಾಕೆ ಅಂತಂದರೆ 12ನೇ ಮನೆ ಆಸೆಯಿಂದ ಮುಕ್ತರನ್ನಾಗಿ ಮಾಡ್ತಕ್ಕಂತಹ ಮನೆ. ಅದಕ್ಕೆ ಅಲ್ಲಿ ಆ ಗ್ರಹಗಳ ಕಾರಕತ್ವ, ಒಂದು ವೇಳೆ ಗುರು ಕುಳಿತಿದ್ರೆ 12ನೇ ಮನೆ, ಆಯಿತು, ನನ್ನ ಜ್ಞಾನ ಇಲ್ಲಿಗೆ ಮುಗೀತು, ಅಂದರೆ ನಾನು ಇದನ್ನೆಲ್ಲ ತಿಳುವಳಿಕೆ ಪಡ್ಕೊಂಡಿದ್ದೇನೆ, ಇದನ್ನು ಮುಂದೆ ನಾನು
ಕೊಡ್ತೇನೆ ಅಥವಾ ಇದನ್ನು ಇನ್ನೊಬ್ಬರಿಗೆ ತಿಳಿಸ್ತೇನೆ ಅಥವಾ ಹೇಳ್ತೇನೆ ಅಥವಾ ನನ್ನಲ್ಲಿ ಜ್ಞಾನ ನಾನು ತಿಳ್ಕೊಂಡಿರತಕ್ಕಂಥದ್ದು ನನಗೆ ಒಂದು ತೃಪ್ತಿಯನ್ನು ಕೊಟ್ಟಿದೆ ಅಂತಕ್ಕಂಥದ್ದೇನಾದರೂ ಇದ್ದರೆ, 11ನೇ ಅಧಿಪತಿ 12ರಲ್ಲಿದ್ದಾಗ ಆಸೆ ಮುಗಿಯಲ್ಲ, ಇನ್ನೂ ಬೇಕು ಇನ್ನೂ ಆಗಬೇಕು ಅಂತಕ್ಕಂಥದ್ದು. ಅಥವಾ 5ನೇ ಮನೆ ಅಧಿಪತಿ ಏನಾದರೂ 11ಕ್ಕೆ ಹೋದಾಗ. ಆದರೆ ಗುರು ಏನಾದರೂ ಕುಳಿತಲ್ಲಿ ಆ ರೀತಿಯದಾದಂಥದ್ದು ಅಂದರೆ ಅಲ್ಲಿ ತೃಪ್ತಿ ಅಂತಂದಾಗ ಅಲ್ಲಿ ಏನಾಯಿತು, ಯಾವುದೋ ಆಸೆಯ ತ್ಯಾಗ ಆಯಿತು. ಅದಕ್ಕೆ ಈ ರೀತಿಯದಾದಂಥದ್ದನ್ನು ಆ 12ನೇ ಮನೆ ನಮಗೆ ಸೂಚಿಸುತ್ತೆ. ಒಂದು ವೇಳೆ 12ನೇ ಮನೆ ಅಧಿಪತಿಯ ದಶೆ ನಡೆದಾಗ ಅಥವಾ 12ರಲ್ಲಿ ಕುಳಿತಂತಹ ಗ್ರಹಗಳ ದಶೆ ನಡೆದಾಗ ಅದು ನಮ್ಮಿಂದ ತ್ಯಾಗ ಮುಕ್ತಿಯನ್ನು ಏನು ಬಯಸುತ್ತೆ. ಅದೇ ರೀತಿ ವ್ಯಕ್ತಿ ಏನಾದರೂ ತುಂಬ ಅವನಲ್ಲಿ ಏನೋ ಟ್ಯಾಲೆಂಟ್ ಇದೆ ಅಂತಂದರೆ ಅವನು ವಿಶಿಷ್ಟ ರೂಪದಲ್ಲಿ ಹೊರಗಡೆ ಬರ್ತಾನೆ. ಅವನ ಒಂದು ಟ್ಯಾಲೆಂಟ್ ಎಲ್ಲೋ ಒಂದು ಕಡೆ ಜನರಿಗೆ ಪರಿಚಯ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಅವನು ಅತ್ಯದ್ಭುತವಾಗಿ ಆ ಟ್ಯಾಲೆಂಟನ್ನು ತೋರಿಸ್ತಕ್ಕಂಥದ್ದು, ಅದು ಜ್ಞಾನದ ರೂಪದಲ್ಲೇ ಇರ್ಬೋದು, ಟ್ಯಾಲೆಂಟ್ ರೂಪದಲ್ಲೇ ಇರ್ಬೋದು. ಅವನ ಒಂದು ಪ್ರತಿಭೆ ಬೆಳಕಿಗೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಅದು ಇತರರಿಗೆ ಲಾಭವನ್ನು ಕೊಡೋದಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಇಂತಹ ಒಂದು ಅತ್ಯದ್ಭುತವಾದಂತಹ ಮನೆ 12ನೇ ಮನೆ. ಅದಕ್ಕೆ ಈಗ ಒಂದು ವೇಳೆ 6ನೇ ಮನೆ ಅಧಿಪತಿ ಏನಾದರೂ 12ನೇ ಮನೆಯಲ್ಲಿ ಕುಳಿತಾಗ, ಇಲ್ಲ ಈತನಿಗೆ ಕಾಯಿಲೆ ಬಂದುಬಿಡುತ್ತೆ, ಕಾಯಿಲೆ ಬರುತ್ತೆ ಅಂತಕ್ಕಂತಹ ವಿಚಾರ ಒಂದು ಮೇಲ್ನೋಟದಲ್ಲಿ ಕಾಣಿಸಿದ್ರು 6ನೇ ಮನೆ ಸೇವೆಗೆ ಸಂಬಂಧಪಟ್ಟಂಥದ್ದಾಗಿದೆ. ಅಂದರೆ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಅಲ್ಲೇನಾದರೂ ವ್ಯಕ್ತಿ ಸೇವೆಯನ್ನು ಅದು ಅವನ ಕೆಲಸ ಕಾರ್ಯಗಳಲ್ಲೇ ಇರ್ಬೋದು. ಯಾಕೆಂದರೆ 6ನೇ ಮನೆ ಅಂತಂದರೆ ನಿತ್ಯ ಕೆಲಸ ಕಾರ್ಯಗಳು ಅಂತಲೂ ಬರುತ್ತೆ, ಅಥವಾ ಅವನು ನಿತ್ಯ ಅರ್ನ್ ಮಾಡ್ತಕ್ಕಂಥದ್ದು ಅಂತಲೂ ಬರುತ್ತೆ. ಅಲ್ಲಿ ಏನಾದರೂ ಅವನು ನಿಷ್ಕಲ್ಮಶ ಭಾವನೆಯಿಂದ ತೊಡಕೊಂಡಾಗ ಅವನ ಒಂದು ಕೆಲಸ ಕಾರ್ಯದಲ್ಲಿ ಇನ್ನಷ್ಟು ಮೆರುಗು ಬರುತ್ತೆ. ಯಾಕೆ ಅಂತಂದರೆ 12ನೇ ಮನೆ ಬಯಸ್ತಕ್ಕಂಥದ್ದು. ಒಂದು ವೇಳೆ 7ನೇ ಮನೆ ಅಧಿಪತಿ 12ರಲ್ಲಿದ್ದರೆ 7ನೇ ಮನೆ ಪಾರ್ಟ್ನರ್ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಅಥವಾ ವೈಫ್ ಇರ್ಬೋದು, ಹಸ್ಬೆಂಡ್ ಇರ್ಬೋದು, ಲೈಫ್ ಪಾರ್ಟ್ನರ್ದು ಮನೆ. ಒಂದು ವೇಳೆ 7ನೇ ಮನೆ ಅಧಿಪತಿ 12ಕ್ಕೆ ಹೋದಾಗ ಕೆಲವರಿಗೆ ಏನಾಗುತ್ತೆ, ಡಿವೋರ್ಸ್ ಆಗ್ತಕ್ಕಂಥದ್ದು ಅಥವಾ ಅವರಿಗೆ ಜೀವನದಲ್ಲಿ ಏನೋ ವ್ಯಕ್ತಿಗಳಿಂದ ಸಪ್ರೇಟ್ ಆಗ್ತಕ್ಕಂಥದ್ದು, ಕೆಲವರಿಗೆ ಬಿಸ್ನೆಸ್ ಪಾರ್ಟ್ನರಿಂದ ಮೋಸ ಆಗ್ತಕ್ಕಂಥದ್ದು, ಅಥವಾ ಈ ರೀತಿ ಸಪ್ರೇಟ್ ಆದಾಗ ಕೆಲವರು ತುಂಬ ದುಃಖ ಪಟ್ಕೊಂಡಿರ್ತಾನೆ. ನನ್ನ ಜೀವನದಲ್ಲಿ ಹೀಗಾಗೋಯ್ತು, ನನಗೆ ಏನೂ ಬೇಡ, ಯಾವ ಸಂಬಂಧಗಳು ಸತ್ಯ ಅಲ್ಲ, ನಶ್ವರ ಆಗಿದೆ, ಏನು ಅಂದ್ಕೊಂಡಿದ್ದೆ ಸಂಬಂಧದಿಂದಲೇ ನನಗೆಲ್ಲ ಸಿಗುತ್ತೆ ಜೀವನದಿಂದ. ಯಾಕೆ ಅಂತಂದರೆ ಸಂಬಂಧದ ಪ್ರತಿಯೇ ನಾನೆಲ್ಲ ಇವರಿಗೋಸ್ಕರನೇ ಮಾಡಿದ್ದೆ, ಆದರೆ ಇವರು ಇಷ್ಟೆಲ್ಲ ಮಾಡಿದ್ರು ನನಗೆ ಮೋಸ ಮಾಡಿದರು. ಇಲ್ಲಿ ಏನಾಗುತ್ತೆ, ಸಂಬಂಧಕ್ಕೆ ಅಥವಾ ನಾವೇನನ್ನ ಮಾಡಿದ್ವಿ ಅಂದರೆ ಸಂಬಂಧವೇ ಎಲ್ಲ ಅಂತಕ್ಕಂತಹ ಸತ್ಯದಿಂದ, ಅಥವಾ ಅದು ಸತ್ಯ ಅಲ್ಲ ಮಿಥ್ಯ ಅಂತ ಗೊತ್ತಾದಾಗ ಅದರಿಂದ ಹೊರ ಬರ್ತಕ್ಕಂಥದ್ದು, ಅಂದರೆ ಅದರಿಂದ ವ್ಯಕ್ತಿಯನ್ನು ಮುಕ್ತ ಮಾಡಿದೆ. ಈ ರೀತಿ ಮುಕ್ತತೆ ತ್ಯಾಗದ ಒಂದು ನಮಗೆ ಪಾಠವನ್ನು 12ನೇ ಮನೆ ಹೇಳುತ್ತೆ. ಆದರೆ ಅದನ್ನು ಮಾಡಿಕೊಂಡು ಅದನ್ನು ಅರ್ಥೈಸ್ಕೊಂಡು ಏನಾದರೂ ಮುನ್ನಡೆದಲ್ಲಿ ವ್ಯಕ್ತಿಯ ಲೈಫು ಸುಂದರವಾಗುತ್ತೆ. ಒಂದು ವೇಳೆ ಅಂದ್ಕೊಳ್ಳೋಣ, 10ನೇ ಮನೆಯ ಅಧಿಪತಿ ಏನಾದರೂ 12ನೇ ಮನೆಯಲ್ಲಿದ್ದರೆ ಕೆಲವರು ನಾನು ಅಂತಕ್ಕಂಥದ್ದು, ನನ್ನ ಒಂದು ಯಶಸ್ಸು, ನನ್ನ ಕೀರ್ತಿ, ಕೆಲವರು ಹೇಳ್ತಿರ್ತಾರೆ, ನನಗೆ ಅಷ್ಟು ಜನ ಹೊಗಳ್ಬಿಟ್ರು, ನನಗೆ ಹಾಗೆ ಮಾಡಿಬಿಟ್ರು, ನನಗೆ ಹೀಗೆ ಮಾಡಿಬಿಟ್ರು, ನನ್ನ ಕಂಡ್ರೆ ಕೈ ಮುಗಿತಾರೆ, ನನ್ನ ಕಂಡ್ರೆ ದೇವ್ರ ಥರ ಅಂತಾರೆ, ನಾನು ಅಂತಂದರೆ ಯಾವ ಲೆವೆಲ್ಲು ಅಂತ ಕೆಲವರು ಹೇಳ್ತಿರ್ತಾರೆ. ಆದರೆ ಒಂದು ವೇಳೆ 10ನೇ ಮನೆ ಅಧಿಪತಿ 12ರಲ್ಲಿದ್ದರೆ ಆ ಭಾವನೆಯನ್ನು ಬಿಟ್ಟು ನಡೆದಾಗ, ಅದನ್ನು ತ್ಯಾಗ ಮಾಡಿದಾಗ, ಆ ಅಹಂಕಾರವನ್ನು ಬಿಟ್ಟು ಹೋದಾಗ ಅಲ್ಲಿ 10ನೇ ಮನೆ ಅನ್ನುವಂಥದ್ದು ಎಷ್ಟು ಆ 12ನೇ ಮನೆ ಕೊಡೋ ಕೊಡುಗೆ ಹೇಗಿರುತ್ತೆ ಅಂದರೆ ಅತ್ಯದ್ಭುತವಾಗಿ ವ್ಯಕ್ತಿ ಜಗತ್ತಿಗೆ ಪರಿಚಯ ಆಗಿಬಿಡ್ಬೋದು, ಅಥವಾ ಜಗತ್ತಿಗೋ ಅಥವಾ ಅವರು ಇರ್ತಕ್ಕಂತಹ
ಒಂದು ಊರಿಗೋ ಆ ರೀತಿಯಾಗಿ ಪರಿಚಯ ಆಗ್ಬೋದು. ಅವರ ಮಹಾನ್ ಒಂದು ತ್ಯಾಗ, ಅವರ ಒಂದು ವಿಶಿಷ್ಟತೆ ಬೆಳಕಿಗೆ ಬರ್ಬೋದು, ಅಥವಾ ಅವರಿಗಿನ್ನೂ ಹೆಸರು ಕೀರ್ತಿ ಬರ್ಬೋದು. ಈ ರೀತಿ ಒಂದು ವೇಳೆ 1ನೇ ಅಧಿಪತಿ 12ರಲ್ಲಿದ್ದರೆ ಇವರಿಗೆ ಸದಾ ಏನಾದರೂ ಪೆಟ್ಟು ಮಾಡ್ಕೊಳ್ತಾ ಇರ್ತಾರೆ, ಸದಾ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಇದು ಒಂದು ಮುಖ. ಆದರೆ ಆ ವ್ಯಕ್ತಿ ಒಂದು ವೇಳೆ ತನ್ನತನದ ತ್ಯಾಗ, ನಾನು ಹಾಗೆ, ನಾನು ಹೀಗೆ, ಸದಾ ತನ್ನ ಬಗ್ಗೆ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಕ್ಕಂಥದ್ದು, ಅಥವಾ ಸದಾ ತನ್ನನ್ನು ತಾನು ಹೀಯಾಳಿಸ್ಕೊಳ್ತಕ್ಕಂಥದ್ದು, ಇದನ್ನೆಲ್ಲವನ್ನು ಆ ಭಾವನೆಗಳನ್ನು ಬಿಟ್ಟು ತನ್ನತನವನ್ನು ಸ್ವಲ್ಪ ಬಗ್ಗಿಸ್ಕೊಂಡು ಒಂದು ವೇಳೆ ಮುನ್ನಡೆದಲ್ಲಿ, ಅಂದರೆ ತ್ಯಾಗನೋ ಯಾವುದನ್ನಾದರೂ ದಾನದ ರೂಪದಲ್ಲಿ ತನ್ನಲ್ಲಿ ಇರ್ತಕ್ಕಂಥದ್ದನ್ನು ಮಾಡಿಕೊಂಡು ಮುನ್ನಡೆದಾಗ ಅದು ದಾನ, ತ್ಯಾಗ ಮತ್ತು ಸ್ವತಂತ್ರತೆಯ ಮನೆ. ಅದು ಬಂಧನದ ಮನೆ, 11ನೇ ಮನೆ, ಆದರೆ ಇದು ಸ್ವತಂತ್ರತೆಯ ಮನೆ. ವ್ಯಕ್ತಿಗೆ ಸ್ವತಂತ್ರವನ್ನು ನೀಡುತ್ತೆ. ಅಂದರೆ ವ್ಯಕ್ತಿ ಯಾವುದರಿಂದ ಬಂಧಿತನಾಗಿದ್ದಾನೋ ಆ ಬಂಧನದಿಂದ ಏನು ಆ ವ್ಯಕ್ತಿಗೆ ದುಃಖ ಆಗ್ತಿದೆಯೋ ಅದರಿಂದ ಬಿಡುಗಡೆಯ ಮನೆ. ಯಾಕೆಂದರೆ 12ನೇ ಮನೆ ನಮ್ಮ ಹಿಂದಿನ ಜನ್ಮದ ಮನೆಯೂ ಹೌದು. ಸೊ ಹೀಗೆ ನಮ್ಮನ್ನು ಕೆಲವು ಕರ್ಮಗಳಿಂದ ಮುಕ್ತ ಮಾಡ್ತಕ್ಕಂಥ ಮನೆ. ಕೆಲವರು ಹೇಳ್ತಾರೆ, ನಾನು ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಯಾಕೋ ವರ್ಕ್ ಆಗ್ತಾ ಇಲ್ಲ, ನನ್ನ ಪ್ಲ್ಯಾನ್ ಪ್ರಕಾರ ಯಾವುದೂ ನಡೀತಿಲ್ಲ. ಒಂದು ವೇಳೆ 1, 5, 9, 6, 8, 4, 8, 12 ಈ ರೀತಿ ಧರ್ಮ ಮತ್ತು ಮೋಕ್ಷದ ಮನೆಗಳು ಏನಾದರೂ ಒಂದು ವೇಳೆ ದಶಾದಲ್ಲಿ ನಡೀತಾ ಇದ್ದರೆ ಆಗ ಪ್ಲ್ಯಾನ್ ಪ್ರಕಾರ ಆಗಲ್ಲ, ಆ ಪ್ಲ್ಯಾನ್ ಅನ್ನೋದು ನಡೆಯಲ್ಲ. ಒಂದು ವೇಳೆ 3, 7, 11ನೇ ಮನೆಗಳು, 2, 6, 10ನೇ ಮನೆಗಳು ಇವುಗಳೇನಾದರೂ ಅವುಗಳ ದಶಾ ನಡೀತಾ ಇದ್ದರೆ, ಅಂದರೆ ಆ ಅಧಿಪತಿಯ ದಶೆ ಅಥವಾ ಆ ಒಂದು ಮನೆಯಲ್ಲಿ ಕುಳಿತಂಥ ಗ್ರಹದ ದಶೆ ಏನಾದರೂ ನಡೀತಾ ಇದ್ದರೆ ಆಗ ಸ್ವಲ್ಪ ನಾನು ಪ್ಲ್ಯಾನ್ ಮಾಡಿದ್ದೆ, ವರ್ಕ್ ಆಗ್ತಾ ಇದೆ ಅಂತ ಹೇಳ್ಬೋದು. ಹೀಗೆ ನನ್ನ ಪ್ಲ್ಯಾನಿಂಗ್ ಪ್ರಕಾರ ಅಂತಲ್ಲ, ನನ್ನ ಒಳಗಡೆ ಇರ್ತಕ್ಕಂತಹ ಯಾವುದೋ ಒಂದನ್ನು, ಅದಕ್ಕೆ ಸಂಬಂಧಪಟ್ಟಿದ್ದನ್ನು ನಾನು ತ್ಯಾಗ ಮಾಡ್ತಾ, ಅದು ಯಾವ ಮನೆ ಅಧಿಪತಿ 12ರಲ್ಲಿದ್ದಾರೆ ಅಥವಾ 12ನೇ ಮನೆ ಅಧಿಪತಿ ಯಾವ ಮನೆಯಲ್ಲಿದ್ದಾನೆ ಅಂತ ಸ್ವಲ್ಪ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ನಮ್ಮ ಒಳಗಡೆ ಇರ್ತಕ್ಕಂಥದ್ದನ್ನು ನಾವು ಬಿಡ್ತಾ ಹೋದಾಗ 12ನೇ ಮನೆ ನಮ್ಮ ಸಬ್ಕಾನ್ಷಿಯಸ್ ಆ್ಯಕ್ಟಿವೇಟ್ ಆಗುತ್ತೆ. ಅತ್ಯದ್ಭುತವಾಗಿ ನಮ್ಮ ಒಂದು ಸಬ್ಕಾನ್ಷಿಯಲ್ಲಿ ಇರ್ತಕ್ಕಂತಹ ಸುಪ್ತ ಪ್ರತಿಭೆಗಳ ಅನಾವರಣ ಆಗುತ್ತೆ. ಹಾಗೆಯೇ ನಾವು ಮನಸ್ಸಿನಿಂದಲೂ ಅತ್ಯದ್ಭುತವಾದಂತಹ ಕಾರ್ಯಗಳನ್ನು ಮಾಡ್ಬೋದು. ಇದಾಗಿತ್ತು 12ನೇ ಮನೆಯ ಒಂದು ಅದ್ಭುತವಾದಂತಹ ರಹಸ್ಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿಯವರೆಗೆ ಶುಭಮಸ್ತು. ಧನ್ಯವಾದಗಳು.